ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ರಣದಿ ಬಿದ್ದ ಸೈನ್ಯಪತಿ ಸಿಡ್ನಿ ಯುತ್ಕ್ರಮಣ ದೊಣಗು ಬಾಯಿಗೆ ನೀರ ನೊಡ್ಡಲ್ ಆದನವನು ತನಗಿಂತ ಕೆಳದ ಬಟಗದು ಸಲುವುದೆಂದಿತ್ತು ತಣಿವನಾಂತುದ ನೆನೆಯೋ ಮಂಕುತಿಮ್ಮ. 911ನೇ ಕಗ್ಗ ಇದು. ಒಂದು ಕಥೆಯ ಮೂಲಕ ಒಂದು ಕಗ್ಗವನ್ನು ನಿರೂಪಿಸ್ತಾ ಇದ್ದಾರೆ DVG ಅವರು. ಸಿಡ್ನಿ ಅನ್ನುವಾತ ಇಂಗ್ಲೆಂಡಿನ ಒಬ್ಬ ಸೈನ್ಯಾಧಿಪತಿ ಮತ್ತು ಕವಿ. 1554ರಿಂದ ಆತ ಬದುಕಿದ್ದ. 1585-86ರಲ್ಲಿ ಆತ ತೀರಿಕೊಳ್ತಾನೆ. ಅಷ್ಟು ಅವನ ಲೈಫ್ ಸ್ಪ್ಯಾನು. ಅದರಲ್ಲಿ ಆತ ಅನೇಕ ಕೃತಿಗಳನ್ನು ರಚಿಸ್ತಾ ಅಟ್ ದ ಸೇಮ್ ಟೈಮ್ ಇಂಗ್ಲೆಂಡಿನ ಸೈನ್ಯದಲ್ಲಿ ಸೈನ್ಯಾಧಿಪತಿಯಾಗಿ ಕೆಲಸ ಮಾಡಿದ. ಆತ ಒಂದು ಯುದ್ಧದಲ್ಲಿ ಇದ್ದಾಗ ಎಲ್ಲೋ ಏಟು ಬಿದ್ದು ಕೆಳಗೆ ಬಿದ್ದಿದ್ದಾನೆ. ಎಷ್ಟೋ ಹೊತ್ತಾಗಿದೆ, ಬಾಯಾರಿಕೆ, ಬಾಯಿ ಒಣಗೋಗಿದೆ, ನೀರು ಬೇಕಾಗಿದೆ. ಆಗ ಯಾರೋ ನೀರು ತಂದು ಕೊಟ್ರಂತೆ. ರಣದಿ ಬಿದ್ದ ಸೈನ್ಯಪತಿ ಸಿಡ್ನಿ ಉತ್ಕ್ರಮಣ ದೊಣಗು ಬಾಯಿಗೆ, ಹಾಗೆ ಒಣಗು ಹೋಗಿ ನೀರು ಬೇಕು ಅಂತ ಹಪಹಪಿಸ್ತಾ ಇರುವಂತಹ ಸಮಯದಲ್ಲಿ ನೀರ ನೊಡ್ಡಲ್, ಆಗ ನೀರು ಕೊಟ್ಟಾಗ ಅವನು ಏನು ಹೇಳಿದಂತೆ, ಅದನ್ನ ತನಗಿಂತ ಕೆಳದ ಭಟರ, ಇನ್ನೊಬ್ಬ ಸೈನಿಕ ಬಿದ್ದಿದ್ದಾನೆ, ಅವನು ನನಗಿಂತ ಕಡಿಮೆ ರ್ಯಾಂಕ್ನವನು, ಸೊ ಅವನು ನನಗಿಂತ ಹೆಚ್ಚು ಶ್ರಮ ಪಟ್ಟಿದ್ದಾನೆ, ಅವನಿಗೆ ಅದು ಸಲ್ಲಬೇಕು, ತನಗಿಂತ ಕೆಳದ ಭಟಗದು ಸಲ್ಲುವುದೆಂದಿತ್ತು, ಅವನಿಗೆ ಸಲ್ಲಬೇಕಾದು ಅಂತ ಆ ನೀರನ್ನು ಅವನಿಗೆ ಕೊಟ್ಟು ತಣಿವನಾಂತದ, ಅವನ ಬಾಯಾರಿಕೆನ ತೀರಿಸಿದ್ನಲ್ಲ ಅದನ್ನ ನೆನಪಿಸ್ಕೋ, ಅದನ್ನ ಅರಿವಿನಲ್ಲಿ ಇಟ್ಕೋ ಅಂತ. ಆ ಡಿಸಿಷನ್ ನೋಡಿ, ಎಷ್ಟು ಕಷ್ಟದ ಡಿಸಿಷನ್ ಅದು. ತನಗೂ ಬಾಯಿ ಒಣಗಿದೆ, ತಾನು ಯುದ್ಧದಲ್ಲಿ ಬಿದ್ದಿದ್ದೀನಿ ಗಾಯಗೊಂಡು, ತನಗೆ ನೀರು ಸಿಕ್ಕಿದೆ, ಕುಡಿದು ಬಿಡೋಣ ಅಂತ ಅನ್ಸುತ್ತೆ. ಆದಾಗ್ಯೂ ಅವನು ನನಗಿಂತ ಕಷ್ಟಪಟ್ಟಿದ್ದಾನೆ, ಅವನಿಗೆ ಅದು ಸಲ್ಲಬೇಕು, ದಯವಿಟ್ಟು ಆ ನೀರನ್ನು ಅವನಿಗೆ ಕೊಡಿ ಅಂತ ಹೇಳೋದಕ್ಕೆ ಅತ್ಯಂತ ಹೆಚ್ಚಿನ ಮನಸ್ಥೈರ್ಯ ಬೇಕು, ಅತ್ಯಂತ ಹೆಚ್ಚಿನ ಕಂಪ್ಯಾಷನ್ ಬೇಕು ಇನ್ನೊಬ್ಬರ ಬಗೆಗೆ. ಅವನ ಕಷ್ಟ ನನಗಿಂತ ಹೆಚ್ಚು ಅಂತ. ನಾನು ಸುಖದಲ್ಲಿದ್ದಾಗ ಪರವಾಗಿಲ್ಲಪ್ಪ, ಬೇಡ ಅವ್ರಿಗೆ ಕೊಡಿ ಅಂತ ಹೇಳೋದು ಅದೇ ದೊಡ್ಡದು. ನಾನು ಕಷ್ಟದಲ್ಲಿದ್ದಾಗ ಇನ್ನೊಬ್ಬರ ಕಷ್ಟಕ್ಕೆ ಮರುಗೋದಿದೆಯಲ್ಲ, ಅದು ಮನುಷ್ಯ ಕುಲದ ಅತ್ಯಂತ ಹೆಚ್ಚಿನ ಸಂವೇದನಾಶೀಲ ನಡವಳಿಕೆ ಅಂತ ನಾನು ಭಾವಿಸ್ತೇನೆ. ಸಿಡ್ನಿ ತೋರಿದಂತಹ ಈ ಗೆಸ್ಚರ್ ಏನಿದೆ, ಅದು ತುಂಬ ಹೈಟ್ಸ್ ಆಫ್ ಕಂಪ್ಯಾಷನ್, ಇನ್ನೊಬ್ಬರ ಬಗೆಗಿನ ತುಂಬ ಉತ್ಕೃಷ್ಟವಾದ ಭಾವ ತಾದಾತ್ಮ್ಯ ಅಂತ ಕರಿಬಹುದು. ಭಾವನಾತ್ಮಕವಾಗಿ, ಎಮೋಷನಲಿ ತಾನು ಎಲ್ಲಿದ್ದೀನಿ, ಇನ್ನೊಬ್ರು ಎಲ್ಲಿದ್ದಾರೆ, ಯಾವ ಸವಲತ್ತು ಯಾರಿಗೆ ಸಿಗಬೇಕು ಅನ್ನುವಂತಹ ಕ್ಲಾರಿಟಿ ಅಂತಹ ಸಮಯದಲ್ಲೂ ಆತನಿಗಿತ್ತು. ಇದನ್ನ ಕೇಳಿದಾಗ ಯಾವ ಪ್ರತಿಫಲಾಪೇಕ್ಷೆನೂ ಇಲ್ಲದೆ, ಯಾರು ಅಂತಾನೂ ಗೊತ್ತಿಲ್ಲದೆ ಕೆಲವು ತೋರಿಸುವಂತಹ ಸ್ನೇಹ ಸೌಹಾರ್ದಗಳು ಮನಸ್ಸಿನಲ್ಲಿ ಹೇಗೆ ಅಚ್ಚೊತ್ತಿ ನಿಂತುಬಿಡುತ್ತೆ ಅಂತ. ನನ್ನ ಗೆಳತಿ ಒಬ್ಳಿದ್ದಾಳೆ, ಸುರಭಿ ಅಂತ. ಅವಳು ತನ್ನ ಮಗನ್ನ ಒಂದು ಶಾಲೆಗೆ ಹಾಕಿದ್ಲು. ಆ ಸ್ಕೂಲು ತುಂಬ ಚೆನ್ನಾಗಿದೆ, ನನ್ನ ಮಗನಿಗೆ ಅದರಿಂದ ತುಂಬ ಒಳ್ಳೇದಾಯಿತು ಅಂತ ಅವಳು ಆ ಶಾಲೆ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿದ್ಲು. ನನ್ನ ಇನ್ನೊಬ್ಬಳು ಗೆಳತಿ, ಅವಳಿಗೂ ಸುರಭಿಗೂ ಯಾವ ಸಂಬಂಧನೂ ಇಲ್ಲ. ಅವಳು ತನ್ನ ಮಗನ್ನ ಕಾಲೇಜಿಗೆ ಸೇರಿಸ್ಬೇಕು, ಯಾವ ಕಾಲೇಜ್ ಚೆನ್ನಾಗಿದೆ ಅಂತ ವಿಚಾರಿಸುವಾಗ, ಹೀಗೊಂದು ಕಾಲೇಜ್ ಇದೆ, ನನ್ನ ಫ್ರೆಂಡ್ ಸುರಭಿ ಅಂತ ಇದ್ದಾಳೆ, ಅವಳ ಮಗನ್ನ ಸೇರಿಸಿದ್ಲು, ಅವಳ ನಂಬರ್ ಕೊಡ್ತೀನಿ, ನೀನು ಅವಳನ್ನ ಕಾಂಟ್ಯಾಕ್ಟ್ ಮಾಡು ಅಂತ ನಾನು ಹೇಳಿದ್ದೆ. ಸೊ ಇವಳನ್ನ ಸುಮ್ಮನೆ ನಮ್ಮ ಅನುಕೂಲಕ್ಕಾಗಿ ABC ಅಂತ ಇಟ್ಕೊಳ್ಳೋಣ. ABC ಸುರಭಿಗೆ ಫೋನ್ ಮಾಡಿದ್ಲು, ಹೀಗೆ ನನ್ನ ಮಗನ್ನ ಸೇರಿಸ್ಬೇಕು ಅಂತ ಇದ್ದೀನಿ, ನಿಮ್ಮ ಮಗನ ಸೇರಿಸಿದ್ದೀರಂತಲ್ಲ, ಆ ಕಾಲೇಜ್ ಬಗ್ಗೆ ಹೇಳಿ ಅಂತ. ಸುರಭಿ ತುಂಬ ಸಂತೋಷವಾಗಿ ಆ ಕಾಲೇಜಿನ ಡೀಟೇಲ್ಸು ಎಲ್ಲದನ್ನು ಕೊಟ್ಲು. ಅವರು ಫೋನ್ ಮಾಡಿ ವಿಚಾರಿಸಿದ್ರು. ಕಾಲೇಜಿನ ಫೀಸ್ ತುಂಬ ಜಾಸ್ತಿ ಆಯಿತು ಅನ್ನಿಸ್ತು ಆಕೆಗೆ. ಇಲ್ಲ ಬೇಡ ಬಿಡಿ, ನಾನು ಬೇರೆ ಎಲ್ಲಾದರೂ ಸೇರಿಸ್ತೀನಿ ಅಂತ ಅಂದರು. ಸುರಭಿ ತಕ್ಷಣ, ಇಲ್ಲ ಹಾಗೆ ಮಾಡಬೇಡಿ, ನೀವು ನಿಮ್ಮ ಮಗು ಬಗ್ಗೆ ಏನೇನು ಹೇಳ್ತಿದ್ದೀರಾ ಅದನ್ನೆಲ್ಲ ಕೇಳಿದ್ರೆ ಆ ಕಾಲೇಜ್ ಅವನಿಗೆ ತುಂಬ ಸೂಕ್ತವಾದ್ದು ಅಂತ ಅನಿಸುತ್ತೆ ಅಂದ್ಬಿಟ್ಟು ಆ ಕಾಲೇಜಿನ ಪ್ರಿನ್ಸಿಪಲ್ ಜೊತೆ ಮಾತಾಡಿದ್ಲು. ಆ ಮಗು ಅವನಿಗೆ ಈ ಕಾಲೇಜ್ ಅತ್ಯಂತ ಸೂಕ್ತವಾದ್ದು, ನೀವು ಫೀಸ್ ಬಗ್ಗೆ ಏನಾದರೂ ಮಾಡಿ, ಆಕೆಗೆ ಅಷ್ಟು ಫೀಸ್ ಬರ್ಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಅವ್ರು ಆಯಿತು, ಒಂದಿಷ್ಟು ಕಡಿಮೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು. ಅವರನ್ನು ಒಪ್ಸಿದ್ಲು ಅವಳು. ಮತ್ತೆ ತಿರ್ಗಾ ಇವರಿಗೆ ಫೋನ್ ಮಾಡಿ, ಹೀಗೆ ಮಾಡಿದ್ದೀನಿ, ನೀವು ಸೇರಿಸಿ ಅಂತ ಹೇಳಿದ್ಲು. ಕಡಿಮೆ ಮಾಡಿದ ಫೀಸು ಕೂಡ ಆಕೆಗೆ ಭರಿಸೋ ಶಕ್ತಿ ಅವಳಲ್ಲಿ ಇರಲಿಲ್ಲ. ಇಲ್ಲ ಬಿಡಿ, ನಾನು ಬೇರೆ ಕಡೆ ಸೇರಿಸ್ತೀನಿ ಅಂತ ಹೇಳಿದ್ಲು. ಸುರಭಿ ಇನ್ಯಾರನ್ನೋ ಹಿಡಿದ್ಲು. ಯಾರೋ ಒಬ್ಬರು ವ್ಯಕ್ತಿ
ದೊಡ್ಡವರು ಈ ಥರ ಓದೋದಕ್ಕೆ ಕಷ್ಟ ಇರೋಂತಹ ಮಕ್ಕಳಿಗೆ ಆ ಎಕ್ಸ್ಟ್ರಾ ಅಡಿಷನಲ್ ಫೀಸ್ನ ನಾನು ತುಂಬ್ತೀನಿ ಅಂತ ಮುಂದೆ ಬಂದಂತಹ ಒಬ್ಬ ವ್ಯಕ್ತಿನ ಇವಳೇ ಹುಡುಕಿ ಕಂಡುಹಿಡಿದ್ಲು. ನೀವು ನೆನ್ಪಿಟ್ಕೊಳ್ಳಿ, ಆಕೆ ಯಾರು ಈ ABC ಅನ್ನೋರು ಅಂತ ಅವಳು ಜೀವಮಾನದಲ್ಲಿ ಯಾವತ್ತೂ ನೋಡಿಲ್ಲ. ನಾನು ಹೇಳಿದ ಒಂದು ಲಿಂಕ್ ಅಷ್ಟೇ ಅದು. ಅವರನ್ನ ಕೇಳಿದ್ಲು, ಅವ್ರನ್ನ ಒಪ್ಸಿದ್ಲು, ಮತ್ತೆ ಫೋನ್ ಮಾಡಿದ್ಲು, ಹೀಗೆ ಒಪ್ಪಿದ್ದಾರೆ ಅವರು, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಕೊಡಿ, ಮಿಕ್ಕಿದ್ದು ಅವ್ರು ಕೊಡ್ತಾರೆ ಅಂತ ಹೇಳಿದ್ಲು. ನಂತರ ಕಾರಣಾಂತರಗಳಿಂದ ABCಗೆ ತನ್ನ ಮಗುವನ್ನ ಅಲ್ಲಿ ಸೇರಿಸೋದಕ್ಕಾಗಲಿಲ್ಲ. ಅದು ಬೇರೆ ಇದೆ ಕಥೆ ಆಯಿತು. ಆದರೆ ಸುರಭಿ ತಾನು ಮಾಡುವ ಪ್ರಯತ್ನ, ಒಂದು ಮಗುಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು, ಆ ಮಗುಗೆ ಈ ಕಾಲೇಜ್ ಸೇರಿದ್ರೆ ಆ ಮಗುವಿನ ಪೊಟೆನ್ಷಿಯಲ್ನ ಹೆಚ್ಚಿಸೋದಕ್ಕೆ ಈ ಕಾಲೇಜ್ ಸಹಾಯ ಮಾಡುತ್ತೆ ಅಂತ ತಾನು ನಂಬಿದ್ರಿಂದ ತನ್ನ ಕೈಲಿ ಎಷ್ಟು ಸಾಧ್ಯ ಆಯಿತು, ಎಷ್ಟು ವಿಧಾನಗಳು ಸಾಧ್ಯ ಆಯಿತೋ ಎಲ್ಲವನ್ನೂ ಪ್ರಯತ್ನ ಪಟ್ಲು. ತಾನು ಕಣ್ಣಿಂದ ನೋಡಿಲ್ದೇ ಇರೋ ಮಗುವಿಗಾಗಿ, ತಾನು ಯಾವತ್ತೂ ಕಂಡೇ ಇಲ್ಲದಂತಹ ಅದರ ತಾಯಿಗಾಗಿ ತಾನು ಎಷ್ಟು ಸಾಧ್ಯ ಆಯಿತೋ ಅಷ್ಟು ಶ್ರಮ ಪಟ್ಲು, ಅಷ್ಟು ಕಷ್ಟಪಟ್ಲು. ರಣದಿ ಬಿದ್ದ ಸೈನ್ಯಪತಿ ಸಿಡ್ನಿ ಉತ್ಕ್ರಮಣದೊಣಗು ಬಾಯಿಗೆ ನೀರನೊಡ್ಡಲ್ ಅದನವನು ತನಗಿಂತ ಕೆಳಗೆ ಭಟಗದು ಸಲ್ವುದೆಂತು ತಣಿವನಾಂತುದ ನೆನೆಯೋ ಮಂಕುತಿಮ್ಮ. ಇಂತಹ ಕೆಲಸಗಳಿರುತ್ತವಲ್ಲ, ಇವು ಬದುಕುದ್ದಕ್ಕೂ ನಮ್ಮನ್ನ ಹಸಿರಾಗಿಡುತ್ತವೆ, ಮನುಷ್ಯತ್ವದ ಬಗ್ಗೆ ನಂಬಿಕೆ ಬೆಳೆಸೋ ಹಾಗೆ ಮಾಡುತ್ತೆ. ಯಾರೋ ಒಬ್ರು ನಮಗೆ ಸಿಗ್ತಾರೆ, ನನಗೆ ಕಷ್ಟ ಅಂದಾಗ ನಾನು ಯಾರು ಅಂತಾನೂ ಗೊತ್ತಿಲ್ಲದೆ ಹೋದ್ರೂ ಕೈ ಹಿಡಿಯುವಂಥ ಒಂದು ಜೀವ ಜಗತ್ತಿನಲ್ಲಿ ಹುಟ್ಟಿದೆ ಅನ್ನುವಂತಹ ನಂಬಿಕೆ ಬರೆಸುತ್ತಲ್ಲ, ಆ ನಂಬಿಕೆ ನಮ್ಮನ್ನ ಬದುಕಲ್ಲಿ ಮುನ್ನಡೆಯೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.